ಮಹೇಶ್ ಶೆಟ್ಟಿ ಅವರೇ, ಒಂದು ಆಶ್ಚರ್ಯ ಅನ್ಸಿದ್ದೇನು ಗೊತ್ತಾ? ಅಲ್ಲೊಂದು ನಿಮ್ಮ ಆ ಭಾಗದಲ್ಲಿ ದಿಗಂತ್ ಎನ್ನುವಂತ ಹುಡುಗ ಕಣ್ಮರೆ ಆಗ್ತಾನೆ. ಆ ಕಣ್ಮರೆಯಾದ ಕೆಲವೇ ಹೊತ್ತಲ್ಲಿ ಒಂದು ರಾಜಕಾರಣಿಗಳ ದಂಡು ಬಂದು ಪ್ರತಿಭಟನೆ ಮಾಡುತ್ತೆ. ಆ ದಂಡಲ್ಲಿದ್ದಂತಹ ನಾಯಕರು ಯಾರು ಸೌಜನ್ಯ ಪರ ನಿಂತ್ಕೊಂಡವರಲ್ಲ. ಹಂಗಾದ್ರೆ ಏನವರ ತಾತ್ಪರ್ಯ ಅಂತ ನನಗೆ ಅದು ಆಶ್ಚರ್ಯ. ನೋಡಿ, ಇಲ್ಲಿ ರಾಜ್ಯಕ್ಕೆ ಅಂತ ಒಂದು ಪೆಡಂಭೂತವೇ ಇವತ್ತು ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇದೆ. ಯಾವುದೇ ಪಕ್ಷ ಇದೆ, ಯಾವುದೇ ಪಕ್ಷ, ಯಾರ ಮನೆ ಹಾಳಾಗಿ ಸತ್ತು ಹೊಡ್ಕೊಂಡು, ಯಾರ ದೇವಸ್ಥಾನ ಮಸೀದಿ ಚರ್ಚ್ ಬೆಂಕಿ ಬಿದ್ದು ಹೊತ್ತಿ ಉರಿದ್ರೆ ಅಲ್ಲಿ ಇನ್ನು ಸ್ವಲ್ಪ ಒಂದು ತುಪ್ಪ ಹಾಕಿ ಪೆಟ್ರೋಲ್ ಹಾಕಿ ಉರಿಸುವಂತ ಕೆಲಸ. ಮೊನ್ನೆ ಸಮೀರ್ನ ವಿಷಯದಲ್ಲಿ ಕೂಡ ಇದನ್ನೇ ಮಾಡಿದ್ದಾರೆ. ಅವನೊಬ್ಬ ಮುಸಲ್ಮಾನ ದೇವಸ್ಥಾನದ ಬಗ್ಗೆ ಮಾತಾಡಿದ ಅಂತ ಹೇಳಿ, ಆಯ್ತಪ್ಪ, ದೇವಸ್ಥಾನದ ಬಗ್ಗೆ ಮಾತಾಡಿದ. ಹಾಗಾದ್ರೆ ಆ ದೇವಸ್ಥಾನವನ್ನು ಹಿಂದೂ ದೇವಸ್ಥಾನವೇ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿದಾವತ್ ಹಾಕಿದ್ದಾರೆ. ಆ ಪಾಪಿಗಳನ್ನು ನೀವು ಏನ್ ಮಾಡ್ತೀರಿ? ಆ ಹಿಂದೂ ದೇವಸ್ಥಾನವನ್ನು ಮಂಜುನಾಥ ದೇವರ ಹೆಸರಲ್ಲಿದ್ದಂತ ಒಂದು ಆರ್ಟಿಸಿಯನ್ನು ಪಹಣಿ ಪತ್ರವನ್ನು ಇವತ್ತು ಸ್ವಂತ ವ್ಯಕ್ತಿಯೊಬ್ಬ ಅವನ ಹೆಸರಿಗೆ ಮಾಡಿಕೊಂಡಿದ್ದಾನಲ್ವಾ, ಅವನನ್ನು ಏನಂತ ಕರಿತೀರಿ ನೀವು? ಸಮೀರ್ ಏನ್ ಹೇಳಿರುವುದು? ಈ ದೇವಸ್ಥಾನ ಹಿಂದೂ ದೇವಸ್ಥಾನ ಇವತ್ತು ಬೇರೆಯವರ ಪಾಲಲ್ಲಿ ಇದೆ ಅಂತ ಹೇಳಿದ್ದು. ಅವನು ಹೇಳಿದ್ರಲ್ಲಿ ತಪ್ಪೇನಿದೆ ಅಲ್ವಾ? ಸುಪ್ರೀಂ ಕೋರ್ಟ್ ದಾಖಲೆ ಇಲ್ವ ನಮ್ಮ ಹತ್ರ? ಬೇಕಾ? ಅದು ಕೂಡ ಇದೆ ನಮ್ಮ ಹತ್ರ. 1977ರಲ್ಲಿ ಮಂಜುನಾಥ ದೇವರು ಇದ್ದಂತ ದೇವಸ್ಥಾನವನ್ನು ಕುಡುಮದ ಭೂತ, ಕುಡುಮದ ಮಂಜುನಾಥ ಸ್ವಾಮಿ ಅಂತ, ಆಗ ಕುಡುಮಾಪುರ ಅಂತ ಇದ್ದದ್ದು, ಕುಡುಮ ಧರ್ಮಸ್ಥಳ ಅಂತ ಹೇಳಿ ಹೀಗೆ ಆಗಿರುವಂತದ್ದು. ಆ ಹೆಸರನ್ನೇ ಬದಲಾವಣೆ ಮಾಡಿ ಧರ್ಮಸ್ಥಳ ಆಯ್ತು. ಮಂಜುನಾಥನ ದೇವರ ಹೆಸರಲ್ಲಿ ಇದ್ದಂತ ಆರ್ಟಿಸಿ ಏನು ದಾಖಲೆ ಪತ್ರ, ಸರ್ಕಾರಿ ದಾಖಲೆ ಪತ್ರ ಒಬ್ಬ ವ್ಯಕ್ತಿಯ ಹೆಸರಿಗೆ ಆಗ್ತದೆ. ಕುಡುಮದ ಭೂತ ಅಣ್ಣಪ್ಪ ಸ್ವಾಮಿಯ ಹೆಸರಲ್ಲಿದ್ದ ಜಾಗ ಅವರವರ ಹೆಸರು ಆಗ್ತದೆ, ಒಂದು ವ್ಯಕ್ತಿಗಳ ಹೆಸರಿಗೆ ಆಗ್ತದೆ. ಹಾಗಾದ್ರೆ ಇದು ದೇಶದ್ರೋಹ, ಧರ್ಮದ್ರೋಹ, ಇದು ಧರ್ಮದ ನಡುವೆ ತಂದಿಟ್ಟಂತ ಒಂದು ಷಡ್ಯಂತ್ರ ಅನ್ಸುದಿಲ್ವಾ? ಪಿತೂರಿ ಅನ್ಸುದಿಲ್ವಾ? ಇದು 420 ಕೇಸ್ ಅಲ್ವಾ ಇದು? ಇದನ್ನ ಯಾಕೆ ಮಾತಾಡೋದಿಲ್ಲ? ಈಗ ಉದಾಹರಣೆಗೆ ದಿಗಂತನ ಬಗ್ಗೆ ಮಾತಾಡಿದ್ವಿ. ನನಗೆ ಅಯೋಜಿಸ್ತದೆ ಪಾಪ. 12 ದಿವಸದ ಮೇಲೆ ನಾವು ಕೂಡ, ನಾನು 7ನೇ ಕ್ಲಾಸಲ್ಲಿ 7 ಕ್ಲಾಸ್ 8ನೇ ಕ್ಲಾಸಲ್ಲಿ ಅರ್ಧ ಬಿಟ್ಟು ಬ್ಯಾಂಗ್ಳೂರಿಗೆ ಓಡಿದವು. 3 ತಿಂಗಳಲ್ಲಿ ಮನೆಗೆ ಬರ್ಲಿಲ್ಲ, ಎಲ್ಲಿದ್ದಾರಂತ ಗೊತ್ತಿಲ್ಲ. ಆಗ ಮೀಡಿಯಾಗಳಿರ್ಲಿಲ್ಲ, ಈ ರೀತಿ ರಾಜಕೀಯದಲ್ಲಿ ಇಷ್ಟು ಕೊಳಕಿರ್ಲಿಲ್ಲ. ಈಗ ನೋಡಿ, ದಿಗಂತು ಹೋಗಿರುವಂತದ್ದು ಪರೀಕ್ಷೆಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಅವನಿಗೇನೋ ಮನಸ್ಸಿನಲ್ಲಿ ಎಲೆಕ್ಷನ್ ಇದು ಪರೀಕ್ಷೆ ಮುಗಿಯೋ ತನಕ ಬರೋದು ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೋಗಿದ್ದಾನೆ. ತಂದೆ ಅಲ್ಲ, ಈ ಪಾಪದ ಕೂಪ ಏನ್ ಮಾಡ್ತಾರಂತ ಗೊತ್ತಿಲ್ಲ. ಈ ರಾಜಕೀಯ ಅನ್ನುವಂತ ಒಂದು ಇದು ಇಡೀ ಸಮಾಜವನ್ನು ಹಾಳು ಮಾಡ್ತೈತೆ. ಇಲ್ಲಿ ವಿಚಿತ್ರ ಅನ್ಸೋದು, ಒಂದು ಅತ್ಯಾಚಾರವನ್ನು ಬಚಾವ್ ಮಾಡಿದವರು ಇದೇ ರಾಜಕೀಯ, ನಮ್ಮ ಆಳ್ತಾ ಇರುವಂತ ಜನಗಳಿಗೆ.